ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಈ ಒಂದು ಶಾಲೆಯೊಳಗೆ ಇದು ಹಳ್ಳಿ ಒಳಗೆ ಬರುವಂಥ ಬಾಗಲಕೋಟೆ ತಾಲೂಕಿನ ಜಡ್ರಂಕುಂಟಿ ಗ್ರಾಮ. ಆ ಒಂದು ಗ್ರಾಮದ ಇಲ್ಲಿ ಇದು ಕನ್ನಡ ಮಾಧ್ಯಮ ಶಾಲೆ, ಇದು ಸರ್ಕಾರಿ ಕನ್ನಡ ಶಾಲೆ. ಆ ಒಂದು ಶಾಲೆಯಲ್ಲಿ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನ ನೋಡ್ರಿ. ಇಲ್ಲಿ ಆ ಒಂದು ರಾಷ್ಟ್ರೀಯ ವಿಜ್ಞಾನ ದಿನದಿಂದ ವಿಶೇಷವಾದಂಥ ಕೆಲವೊಂದು ವಿಜ್ಞಾನದ ಸಾಧನಗಳು, ಆನಂತರ ವಿಜ್ಞಾನದಲ್ಲಿ ಅತ್ಯಂತ ಒಂದು ಆವಿಷ್ಕರಣೆ ಆಗಿರುವಂಥ ಕೆಲವೊಂದು ಘಟನೆಗಳನ್ನು ನೆನೆಸುಕೊಳ್ಳುವಂಥ ಕೆಲವೊಂದು ಚಿತ್ರಗಳು, ಆನಂತರ ಕೆಲವೊಂದು ಪ್ರಯೋಗಗಳನ್ನು ಇಲ್ಲಿ ಮಾಡ್ಯಾರ ಈ ಶಾಲೆಯೊಳಗೆ. ಬರೀ ಅಂಥ ಒಂದು ವಿಶೇಷ ಪ್ರಯೋಗದ ಈ ಒಂದು ಶಾಲೆ ಕೊಠಡಿಯೊಳಗೆ ಬರೀ ನೋಡ್ರಿ ಇಲ್ಲೊಂದು ಮಗು, ಇಲ್ಲೊಂದೇನೋ ಒಂದು ನೋಡ್ರಿ ದ್ರವ್ಯ ರಾಶಿ, ಆ ದ್ರವ ಮತ್ತು ಎಷ್ಟನೇತೇಪಿ ಏನಿದು ದ್ರವ್ಯ ಮತ್ತು ಘನವಸ್ತು ಏನೇನು ಅದರಿಂದ ಕೆಲಸದ ಮಾಹಿತಿ ಹೇಳಪ್ಪ. ಇದು ಏನಿದು ಎಷ್ಟನೇತೆ ನೀನು? ಏನು ಪ್ರಯೋಗ ನಿಂದಿದು? ಇದು ನಿನ್ನ ಪ್ರಯೋಗ ಇದು. ಇದು ನೀರು. ನೀರಿನಲ್ಲಿ ಕಲ್ಲು ಹಾಕಿದರೆ ಕಲ್ಲು ಒಳಗೆ ಹೋಗಿ ಕುಳಿತು ಕೊಡುತ್ತದೆ. ಅದರಿಂದ ನೀರು ಚೆಲ್ಲುತ್ತದೆ. ಆ ಚೆಲ್ಲಿದಷ್ಟು ಜಾಗ ಕಲ್ಲು ಆಕ್ರಮಿಸ್ತೈತಿ, ತಗೋತೈತಿ ಜಾಗ ಅಂದಂಗೆ. ಹಾಕು, ಈ ಕಲ್ಲಿನ ಜಾಗದಷ್ಟು ನೀರು ಹೊರಗೆ ಬಂದು ಇದು. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಹುಲಿಗಮ್ಮ ಬಸಪ್ಪ ತೇಜಿ. ನಾನು 7ನೇ ವಿದ್ಯಾರ್ಥಿ. ಈ ಒಂದು ವಿಧಾನದ ಹೆಸರು ಲಿಡೋಸ್ಕೋಪ್. ಈ ವಿಧಾನದಿಂದ ನಾವು ವಿಧವಾದ ಚಿತ್ರಗಳನ್ನು ನೋಡಬಹುದು. ಕೊಡ್ರಿ ಇಲ್ಲಿ ನೋಡೋಣ. ನೋಡ್ರಿ ಈ ಒಂದು ಡೆಲಿಡೋಸ್ಕೋಪ್ದೊಳಗೆ ಒಂದು ಇರುವಂಥ ಒಂದು ಚಿತ್ರವನ್ನು ಈ ರೀತಿ ನಾನಾ ಥರದ ಚಿತ್ರದಲ್ಲಿ ರೂಪದೊಳಗೆ ಕಾಣ್ತೈತೆ. ಅದು ನೋಡ್ರಿ ಇಲ್ಲಿ ಇದರಲ್ಲಿರುವಂಥ ಒಂದು ಬೆಳಚೂರು ವಸ್ತು ಐತೆ ನೋಡ್ರಿ. ಇಲ್ಲಿ ಒಂದೆರಡು ಬೆಳಚೂರು ವಸ್ತುಗಳದವು. ಈ ಥರ ವರ್ಣವಾಗಿ ಈ ಥರದ ಒಂದು ಆಕಾರದೊಳಗೆ ಕಾಣ್ತೈತಿ ಅಂತ ಒಂದು ವಿಶಿಷ್ಟ ಚಿತ್ರ. ಇದರ ಚಿತ್ರವನ್ನು ನೋಡುವಂಥ ಒಂದು ಅದು ಡೈಲಿಸ್ಕೋಪ್. ಬರೀ ಒಂದು ಮುಂದಿನ ವಿದ್ಯಾರ್ಥಿ ಯಾವ ಥರ ಏನು ಸ್ಟಡಿ ಮಾಡ್ತಾರೆ ನೋಡೋಣ ಬರ್ರಿ. ಇನ್ನು ನಿನ್ನ ಹೆಸರು? ಅಡ್ರೆಸ್ ಏನು? ನಿನ್ನ ಪ್ರಯೋಗ ಏನು? ಏನು ಮಾಡ್ತೀನಿ? ನಿಂದೇನು ಪ್ರಯೋಗ? ಪ್ರಯೋಗ ಮಾಡ್ತೀಯಾ? ನೋಡ್ರಿ ಇದು ಎಲೆಕ್ಟ್ರಿಕಲ್ ಒಂದು ಅಧ್ಯಯನ ಮಾಡಬೇಕಾದ್ರೆ, ಅಭ್ಯಾಸಿಸ್ಬೇಕಾದ್ರೆ ಇದು ಅನುಕೂಲ ಆಗ್ತೈತಿ. ಅಂಥದ್ರೊಳಗೆ ಇದು ವಿದ್ಯುತ್ ವಾಹಕ ಅಂದ್ರೆ ವಿದ್ಯುತ್ ವಾಹಕದ ಒಂದು ತಂತಿಗಳನ್ನು ಈ ವಿದ್ಯಾರ್ಥಿ ಮಾಡಿ ತೋರ್ಸತ್ತಾನ ನೋಡ್ರಿ. ಇದು ವಿದ್ಯುತ್ ವಾಹಕದ ಒಂದು ಅಧ್ಯಯನದ ಒಂದು ಸಿಸ್ಟಮ್ ಇದೆ. ಈ ಥರ ವಿಜ್ಞಾನ ಮಾಡೋದು. ಬರ್ರಿ ಮತ್ತು ಮುಂದಿನ ಒಂದು ವಿದ್ಯಾರ್ಥಿ ಯಾವ ಥರ ಪ್ರಯೋಗ ಮಾಡ್ತಾನೆ ನೋಡೋಣ ಬರ್ರಿ. ನಿನ್ನ ಹೆಸರೇನಪ್ಪ? ಏನು ಪ್ರಯೋಗ ನಿಂದು? ಮಾನವನ ಶ್ವಾಸಕೋಶ. ನೋಡ್ರಿ ಮಾನವನ ದೇಹದಲ್ಲಿ ಇರುವಂಥ ಶ್ವಾಸಕೋಶದ ಅಂಗಾಂಗಗಳು, ಕುಪ್ಪಸಗಳು ಅಂತ ಕರಿತೀವಲ್ಲ, ಅಂಥ ಒಂದು ಕುಪ್ಪಸದ ಒಂದು ಚಿತ್ರಣವನ್ನು ಮಾಡಿ ತೋರ್ಸಾಕತ್ತಾರ ನೋಡ್ರಿ. ಅಲ್ಲಿ ಎರಡು ಸಣ್ಣ ಸಣ್ಣ ಬಲೂನ್ಗಳನ್ನು ಕಟ್ಟಾರ ನೋಡ್ರಿ. ಅಂಥ ಒಂದು ಸಿಸ್ಟಮ್ದೊಳಗೆ ಇವು ವಿದ್ಯಾರ್ಥಿ ಮಾಡಿ ತೋರ್ಸ್ಯಾನ ನೋಡ್ರಿ. ಇದು ಶ್ವಾಸಕೋಶದ ಕ್ರಿಯೆ. ಬರೀ ಮತ್ತು ಮುಂದಿನ ಒಂದು ವಿದ್ಯಾರ್ಥಿ ಯಾವ ಥರದ ಏನು ಕ್ರಿಯೆ ಮಾಡತ್ತಾರ ನೋಡೋಣ. ನಿನ್ನ ಹೆಸರೇನು? ಎಷ್ಟನೇ ಕ್ಲಾಸ್? ಏನು ನಿಂದು ಪ್ರಯೋಗ? ನಿಂದು ತರಕಾರಿಗಳು, ಜೀವಸತ್ವಗಳು ABCD ಜೀವಸತ್ವಗಳು ಇರ್ತಾವ. ಇದ್ರಾಗ ಯಾವ ಜೀವಸತ್ವ ಇರ್ತಪ್ಪ? ಹಸಿರು ತರಕಾರಿಗಳು A ಜೀವಸತ್ವಗಳು ಇರ್ತವೆ. ಇದ್ರಾಗ ಬೇರೆ ಕಾಳುಗಳು ಜೀವಸತ್ವಗಳು ಇರ್ತವೆ. ಟೊಮೆಟೊದಲ್ಲಿ C ಜೀವಸತ್ವಗಳು ಇರ್ತವೆ. ನಿನ್ನ ಹೆಸರೇನಪ್ಪ? ನಿಂದೇನು ಪ್ರಯೋಗ? ನನ್ನ ಹೆಸರು ಕಾರ್ತಿಕ್ ಪರ್ಸಪ್ಪ ಬೆಳಗಾವಿ. ಇದು ಸಾದಾ ನೀರು, ಇದು ಉಪ್ಪು ನೀರು. ಇದು ಒಂದು ಮೊಟ್ಟೆ ಇದೆ. ಸಾದಾ ನೀರಿನಲ್ಲಿ ಮೊಟ್ಟೆ ಮುಳುಗುತ್ತದೆ. ಮುಳುಗುತ್ತ. ಸಾದಾ ನೀರಿನಾಗ ಮುಳುಗ್ತಿ. ಇದ್ರಾಗ ಉಪ್ಪು ನೀರು, ಇದೇ ಮೊಟ್ಟೆಯನ್ನು ಉಪ್ಪು ನೀರಿನಲ್ಲಿ ಹಾಕುತ್ತೇನೆ, ಅದು ತೇಲುತ್ತೆ. ನಿನ್ನ ಹೆಸರೇನಪ್ಪ? ತುಸಿಕ ಬೆಳಕಿನ
ಕೆನೆ ಇಟ್ಟರೆ ರಾಶಿ ಕಾಣುತ್ತದೆ. ವಕ್ರವಾಗಿ ಕಾಣುತ್ತದೆ. ಈ ವಿದ್ಯಾರ್ಥಿ ಬಿ ಜೀವಸತ್ವ ಇರುವಂಥ ತರಕಾರಿ, ಧಾನ್ಯ, ಕೆಲವು ಆಹಾರ ವಸ್ತುಗಳನ್ನು ತೋರಿಸಿದ. ನನ್ನ ಹೆಸರು ಡಾಕ್ಟರ್ ವಿಠಲ್ ಕಂಬ್ಳಿ. ನಾನು 10ನೇ ತರಗತಿ ಪೇರಿಸ್ಕೋಪ್ ಅನ್ನು ಹೇಳು. ಪೇರಿಸ್ಕೋಪ್ ಯುದ್ಧವನ್ನು ಬಳಸುತ್ತಾರೆ. ದೂರದರ್ಶನವನ್ನು ನೋಡಬಹುದು. ಇದರ ಈ ಒಂದು ಪೆರಿಸ್ಕೋಪ್ ಅನ್ನೋದು ನಾವು ಅತ್ಯಂತ ದೂರದ ವಸ್ತುಗಳನ್ನು ನೋಡೋಕೆ ಬಳಸ್ತಾರೆ. ಅದನ್ನು ಪ್ರಮುಖವಾಗಿ ಯುದ್ಧದ ಸಮಯದಲ್ಲಿ ಸೈನಿಕರು ಹೆಚ್ಚು ಬಳಸ್ತಾರೆ ಅನ್ನೋದು ಈ ಒಂದು ಉಪಯೋಗ ತೋರಿಸಿದ. ನನ್ನ ಹೆಸರು ಆಕಾಶ್ ವಿಠಲ್. ಮಾನವನಲ್ಲಿರುವ ಶ್ವಾಸನಾಳಗಳು, ಅನ್ನನಾಳ ಇವು ಮಾನವನಲ್ಲಿರುವ ಶ್ವಾಸನಾಳ ಅಂಗಾಂಗ. ಮಾನವನ ಉಸಿರಾಟದ ಅಂಗಾಂಗಗಳು, ಶ್ವಾಸಕೋಶಗಳು ಚಿತ್ರ ಮಾಡ್ಯಾರ ನೋಡ್ರಿ. ಬರೀ ಮತ್ತು ಮುಂದಿನ ವಿದ್ಯಾರ್ಥಿ ಏನು ತೋರಿಸ್ತಾನೆ ನೋಡೋಣ. ನನ್ನ ಹೆಸರು ಅಭಿಷೇಕ್ ಏನು ಪ್ರಯೋಗ ನಿಂದ? ಏನು ಮಾಡೋದು ಇದನ್ನು, ಹೆಂಗೆ ಉಪಯೋಗ? ಸ್ಟೆಥೋಸ್ಕೋಪ್ ಐತಿ. ಆ ಒಂದು ಸ್ಟೆಥೋಸ್ಕೋಪ್ಲಿಂದ ನೋಡಿ ತಗೊಂಡು ವೈದ್ಯರು ಅಧ್ಯಯನ ಮಾಡುವಂಥ ಇದು ಸ್ಟೆಥೋಸ್ಕೋಪ್. ಇದರಲ್ಲಿಂದ ಸೂಕ್ಷ್ಮ ಶಬ್ದಗಳು, ಮಾನವನ ಹೃದಯದ ಬಡಿತ, ಇನ್ನಿತರ ಒಂದು ಸೂಕ್ಷ್ಮ ಶಬ್ದ, ಮಾನವನ ಆರೋಗ್ಯವನ್ನು ಪರೀಕ್ಷಿಸುವಂಥ ಒಂದು ಸಾಧನ ಇದು ಸ್ಟೆಥೋಸ್ಕೋಪ್. ಆ ಒಂದು ಸ್ಟೆಥೋಸ್ಕೋಪ್ ನೋಡಿರಿ ಈ ಒಂದು ವಿದ್ಯಾರ್ಥಿ ಪ್ರದರ್ಶನ ಮಾಡತ್ತಾನ. ಬರ್ರಿ ಮತ್ತು ಮುಂದೆ ನೋಡೋಣ ಬರ್ರಿ. ಏನು ನಿನ್ನ ಹೆಸರು? ರಾಕೇಶ್ ಚವಾಣ್. ಏನಿದು ನಿಂದ ಪ್ರಯೋಗ? ಅಸ್ಥಿ ಪಂಜರ ಮಾನವನ ಮೂಳೆಗಳು. ನೋಡ್ರಿ, ಮಾನವನ ಮೂಳೆ ಯಾವ ಥರ ಇರ್ತಾವೆ ಅನ್ನೋ ಒಂದು ಪ್ರದರ್ಶನ. ಇದಕ್ಕೆ ಅಸ್ಥಿ ಪಂಜರ ಅಂತಾರೆ ನೋಡ್ರಿ. ಇಲ್ಲಿ ತಲೆ ಬುರುಡಿಯಿಂದ ಹಿಡ್ಕೊಂಡು ಅಂಗಾಲದವರೆಗೆ ಐತಿ. ಬರೀ ಮತ್ತು ಮುಂದಿನ ವಿದ್ಯಾರ್ಥಿ ನೋಡೋಣ. ನನ್ನ ಹೆಸರು ನೋಡ್ರಿ, ಅಯಸ್ಕಾಂತದಿಂದ ಆ ಕೆಬ್ಬಣದ ಅಂಶ ನಾವು ಜಕ್ಕೊಳೋದು ನೀವು ನೋಡಾತ್ತೀರಿ, ಅದು ಹಿಡ್ಕೋತೈತಿಲ್ಲ. ಇದರ ಸಹಾಯದಿಂದ ಕೆಲವೊಂದು ಅತ್ಯಂತ ಉಪಯುಕ್ತವಾದಂಥ ಉಪಕರಣವನ್ನು ಕಂಡುಹಿಡಿಯೋಕೆ ಸಹಾಯ ಆಗ್ತೈತಿ. ಓಕೆ, ಬರ್ರಿ ಮತ್ತು ಮುಂದೆ ವಿದ್ಯಾರ್ಥಿ ನೋಡೋಣ. ಏನು ನಿನ್ನ ಹೆಸರು? ನನ್ನ ಹೆಸರು ನಾನು 5ನೇ ತರಗತಿ ಓದುತ್ತಿದ್ದೇನೆ. ಸಿಹಿ ಜೀವಸತ್ವಗಳನ್ನು ನಾ ಎಲ್ಲ ತಪ್ಪುಗಳು ಹೇಳ್ತೇನೆ. ಲಿಂಬೆಹಣ್ಣು, ಕಣ್ಣು. ನೋಡ್ರಿ, ಆರೋಗ್ಯವಾದಂಥ ಆಹಾರ ಪದಾರ್ಥಗಳನ್ನ ತಗೋಬೇಕಾದ್ರೆ ಕಿತ್ತಳೆಹಣ್ಣು ಯಾವುದ್ರೊಳಗೆ ಯಾವ್ಯಾವ ಥರದ ಒಂದು ವಿಟಮಿನ್ ಇರ್ತೈತಿ ಅನ್ನೋದನ್ನು ಈ ಒಂದು ವಿದ್ಯಾರ್ಥಿ ತೋರ್ಸಾಕತ್ತಾರ. ಇವೆಲ್ಲ ಹಣ್ಣಿನೊಳಗೆ ಸಿ ಜೀವಸತ್ವ ಇರ್ತೈತಿ. ಓಕೆ, ಗುಡ್. ಕುಂದ್ರ. ನನ್ನ ಹೆಸರು ಮಹೇಶ್ ಕುಮಾರ್. ಜ್ವಾಲಾಮುಖಿ. ಜ್ವಾಲಾಮುಖಿ ಪ್ರಯೋಗ ಗರ್ಭದಿಂದ ಭೂಗರ್ಭದಲ್ಲಿ ತಾಪಮಾನ ಏರಿಕೆ ಹೆಚ್ಚಾಗಿ ಲಾವಾರಸವು ಜ್ವಾಲಾಮುಖಿಯಿಂದ ನೋಡ್ರಿ, ಈ ವಿದ್ಯಾರ್ಥಿ ಜ್ವಾಲಾಮುಖಿ ಹುಟ್ಟೋದು, ಜ್ವಾಲಾಮುಖಿ ಯಾವ ಥರ ಒಂದು ಉದ್ಭವಿಸ್ತತಿ, ಜ್ವಾಲಾಮುಖಿಯಿಂದ ಏನೇನು ದ್ರವ ಸೂಸ್ತತಿ ಅನ್ನೋದನ್ನು ಈ ಒಂದು ಜ್ವಾಲಾಮುಖಿ ಚಿತ್ರ ಮಾಡಿ ತೋರಿಸಿದರು. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.